ಇವೆಲ್ಲ ಬಳಕೆಗಳು ಬಂದಾಗ, ಇವೆಲ್ಲ ಯೂಸ್ ಮಾಡಿದಾಗ ನಾವು ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಯಾವ ಥರ ಅದನ್ನ ಬಳಸ್ತೀವಿ ಅಂತ ವಿ ವಿಲ್ ಸಿ. ಬಟ್ ಡೋಂಟ್ ಫರ್ಗೆಟ್, ಇನ್ ಇಂಟರೋಗೇಟಿವ್ ಸೆಂಟೆನ್ಸ್, ಒನ್ಸ್ ಅಗೇನ್ ನಾನು ಇದನ್ನ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಇಂಟರೋಗೇಟಿವ್ ಸೆಂಟೆನ್ಸ್ ಪ್ರಶ್ನಾರ್ಥಕ ವಾಕ್ಯಗಳಲ್ಲಿ, ಪ್ರಶ್ನೆಗಳಲ್ಲಿ ವೆದರ್ ಮತ್ತು ಇಫ್ನ ಬಳಸ್ತೀವಿ. ಅದೇ ಥರ ಅಸರ್ಟಿವ್ ಸೆಂಟೆನ್ಸ್, ಇದು ಮೂರನೇ ಥರ. ಅಸರ್ಟಿವ್ ಸೆಂಟೆನ್ಸ್ನಲ್ಲಿ ನಮಗೆ ರಿಕ್ವೆಸ್ಟ್ ಬರುತ್ತೆ, ಕಮಾಂಡ್ ಬರುತ್ತೆ, ಪ್ರಾಹಿಬಿಷನ್ ಬರುತ್ತೆ, ಗೊತ್ತಾಯ್ತಾ, ಪ್ರಪೋಸಲ್ ಬರುತ್ತೆ. ಸೊ ಇವು ಬಂದಾಗ ಅದಕ್ಕೆ ಈ ಥರ. ಸೊ ವೆನ್ ಇಟ್ ಈಸ್ ಅನ್ ಆರ್ಡರ್ ಅವಾಗೆ ಆರ್ಡರ್ಡ್, ವೆನ್ ಇಟ್ ಈಸ್ ಅ ರಿಕ್ವೆಸ್ಟ್ ರಿಕ್ವೆಸ್ಟೆಡ್. ಸೊ ದೆರ್ ಈಸ್ ನೋ ಚೇಂಜ್ ಇನ್ ದಿ ಸ್ಪೀಕರ್ ವರ್ಡ್ಸ್. ವೆರಿ ಸಿಂಪಲ್ ಇದು. ನೀವೇನು ಮಾಡಬೇಕು, ಯಾರು ಮಾತಾಡ್ತಾ ಇದ್ದಾರೆ ಅಂತ ನೋಡಿ. ಅದನ್ನು ನೋಡಿದ್ಮೇಲೆ ಅಸರ್ಟಿವ್ ಸೆಂಟೆನ್ಸ್ನಲ್ಲಿ ಅದು ಒಂದು ರಿಕ್ವೆಸ್ಟ್ ಆಗಿದ್ರೆ ರಿಕ್ವೆಸ್ಟೆಡ್ ಅಂತ ಹಾಕಿ, ನಿಮಗೆ ಗೊತ್ತಾಗುತ್ತೆ ಅದು ರಿಕ್ವೆಸ್ಟ್ ಅಂತ. ಹೆಂಗೆ ಗೊತ್ತಾಗುತ್ತೆ ಸರ್ ಅಂತ ನೀವು ಕೇಳಿದ್ರೆ, ಪ್ಲೀಸ್ ಅಂತ ಇರುತ್ತೆ. ಪ್ಲೀಸ್ ಅಂತ ಇದ್ದಾಗ ಅದು ರಿಕ್ವೆಸ್ಟ್ ಆಗಿಬಿಡುತ್ತೆ. ಅದೇ ಥರ ಒಂದು ಪವರಲ್ಲಿರೋವಂಥ ವ್ಯಕ್ತಿ, ಅಥಾರಿಟಿನಲ್ಲಿರೋವಂಥ ವ್ಯಕ್ತಿ, ಯಾರು ಒಂದು ಪೊಸಿಷನ್ನಲ್ಲಿ ಒಂದು ಅಥಾರಿಟಿನ ಇಟ್ಕೊಂಡು ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ, ಅವರು ರಿಕ್ವೆಸ್ಟ್ ಅಂತ ನೀವು ಬಳಸೋಕ್ಕಾಗಲ್ಲ. ಅವ್ರು ಹೇಳಿರೋದೆಲ್ಲ ಆರ್ಡರ್ಡ್ ಅಂತ ಆಗುತ್ತೆ. ದ ಪ್ರಿನ್ಸಿಪಾಲ್ ಆರ್ಡರ್ಡ್, ದ ಪೊಲೀಸ್ ಆರ್ಡರ್ಡ್, ದ ಕಮಾಂಡರ್ ಆರ್ಡರ್ಡ್, ಗೊತ್ತಾಯ್ತಾ. ಸೊ ದಿ ಬ್ಯಾಂಕ್ ಮ್ಯಾನೇಜರ್ ಆರ್ಡರ್ಡ್. ಸೊ ದೇರ್ ಯು ಕೆನಾಟ್ ಗೆಟ್ ರಿಕ್ವೆಸ್ಟ್. ಸೊ ದಿಸ್ ಈಸ್ ದಿ ಎಕ್ಸಾಂಪಲ್ ಫಾರ್ ಆರ್ಡರ್ಡ್ ಆ್ಯಂಡ್ ಪ್ರಪೋಸಲ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ವಿ ವಿಲ್ ಗೋ ಟು ಫೋರ್ಬಿಡ್. Next, he said, mobile phones are not allowed here. He said ಮೊಬೈಲ್ ಫೋನ್ಸ್ ಆರ್ ನಾಟ್ ಅಲೌಡ್ ಹಿಯರ್. ಅದೊಂದು ಎಕ್ಸಾಮ್ ಹಾಲ್ ಅಪ್ಪ, ನಿರ್ಬಂಧ ಹಾಕಿದ್ದಾರೆ. ನೀವು ಮೊಬೈಲ್ ಫೋನ್ನ ಆನ್ ಮಾಡಿ ತೊಗೊಂಡು ಹೋಗೋಂಗ ಇಲ್ಲ, ಆಫ್ ಮಾಡಿ ತೊಗೊಂಡು ಹೋಗುವಂಗಿಲ್ಲ, ಒಟ್ಟು ಮೊಬೈಲ್ ಫೋನ್ ತೊಗೊಂಡು ಹೋಗಬಾರ್ದು. ಸೊ ಇವಾಗ ಏನು ಮಾಡಬೇಕು, ಹಿ ಎರಡು ಥರ ಇದೆ. ಸೆಡ್ ದಟ್ ಮೊಬೈಲ್ ಫೋನ್ಸ್ ವರ್, ಯಾಕೆ ವರ್, ಇಲ್ಲಿ ರಿಪೋರ್ಟಿಂಗ್ ವರ್ಬ್ ನಿಮಗೆ ಪಾಸ್ಟಲ್ಲಿದೆ. ಸೊ ಇಲ್ಲಿ ವರ್, ಆಸ್ ಇಟ್ ಈಸ್ ನಾಟ್ ಅಲೌಡ್ ದೇರ್. ಹಿಯರ್ ಇರೋದೇನಾಯಿತು, ದೇರ್. ಓಕೆ, ಬೆಟರ್ ಪ್ರೆಸೆಂಟೇಷನ್. he prohibited, he said that mobile phones were prohibited. They forbidden. There. Okay, ಇಲ್ಲಿ were forbidden, were prohibited ಅಂತ ಏನಿದೆ, ಡೋಂಟ್ ಕನ್ಫ್ಯೂಸ್ ದಿಸ್ ಟು ಬಿ ಪಾಸ್ಟ್. ದಿಸ್ ಈಸ್ ಎ ಪ್ಯಾಸಿವ್ ಕನ್ಸ್ಟ್ರಕ್ಷನ್. ರಿಪೋರ್ಟೆಡ್ ಸ್ಪೀಚ್ನಲ್ಲಿ ನಿಮ್ಗೆ ಏನಾಗಿದೆ, ಪ್ಯಾಸಿವ್ ಕನ್ಸ್ಟ್ರಕ್ಷನ್ ಬಂದಿದೆ. ಓಕೆ, ರೈಟ್ ಡೌನ್. Next one, suggestion. He said, let me have some, he said, let us have tea.
ಓಕೆ, he said let us have tea. ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೊಳ್ಳಿ. he said to me. he said to me let us have tea. Write down, he suggested to me. he suggested to me. he suggested to me that we should have tea. that we should have tea. he suggested to me that we should have tea. Okay, now I'll go for a fast recap, and after that I'll try to tell you what to do when you get such sentences. So now we are going into a small part, change of modal auxiliaries. Change of modal auxiliaries. Change of modal auxiliaries. Direct speech, reported speech. Will changes to would. Shall changes to should. May changes to might. Can changes to could. So these are the four major one. Then must changes to ought to. Must changes to ought to. So these are the major things. If you want, you can also write have to, has to, changes to had to. Okay, so modal auxiliaries, ಕ್ರಿಯಾಪದಗಳಲ್ಲಿ ಕೆಲವು ಕ್ರಿಯಾಪದಗಳನ್ನ ನಾವು modal auxiliaries ಅಂತ ಕರಿತೀವಿ. ಆಕ್ಸಿಲರಿ ಅಂದರೆ ಭಾಳ ಸರಳವಾಗಿ ಅರ್ಥ ಮಾಡ್ಕೊಳ್ಳಿ, ಅದು ಸಹಾಯಕ ಕ್ರಿಯಾಪದ, ಸಹಾಯ ಮಾಡುತ್ತೆ. ಕೆಲವು ಸಲ ಇಟ್ ಬಿಕಮ್ಸ್ ಎ ಫುಲ್ ವರ್ಬ್, ಕೆಲವು ಸಲ ಅದು ಫುಲ್ ವರ್ಬ್ ಆಗುತ್ತೆ, ಗೊತ್ತಾಯ್ತಾ? ಆದರೆ ಇಲ್ಲಿ ಸಹಾಯಕ ಕ್ರಿಯಾಪದಗಳು ಮಾಡಲ್ ಆಕ್ಸಿಲರೀಸ್ ಬಂದಾಗ ವಿಲ್ ಇರೋದೇನಾಗುತ್ತೆ, ವುಡ್ ಆಗುತ್ತೆ. ಶಾಲ್ ಇರೋದು ಶುಡ್, ಮೇ ಇರೋದು ಮೈಟ್, ಕ್ಯಾನ್ ಇರೋದು ಕುಡ್, ಮಸ್ಟ್ ಇರೋದು ಆಟ್ ಟು. ಇವಾಗ ನಾನು ಐ ವಿಲ್ ಹೆಲ್ಪ್ ಯು ಅಂತ ಹೇಳ್ತೀನಿ. ಐ ವಿಲ್ ಹೆಲ್ಪ್ ಯು ಅಂತ ಹೇಳ್ತೀನಿ. ನೀವು ಬೇರೆಯವ್ರಿಗೆ ಹೇಳಿದಾಗ ದ ಟೀಚರ್ ಸೆಡ್ ದಟ್, ಐ ಇರೋದೇನಾಗುತ್ತೆ ಹಿ, ವುಡ್ ಹೆಲ್ಪ್ ಮೀ ಅಷ್ಟೇ. ಐ ವಿಲ್ ಹೆಲ್ಪ್ ಯು ಏನಾಗುತ್ತೆ, ಹಿ ವುಡ್ ಹೆಲ್ಪ್ ಮೀ. ಅದೇ ಥರ ಐ ಶ್ಯಾಲ್
ಡೂ ಮೈ ವರ್ಕ್. ನಾನೇನು ಹೇಳಿದೆ? ಐ ಶಾಲ್ ಡೂ ಮೈ ವರ್ಕ್. ನಾನು ಯಾರು? ಟೀಚರಪ್ಪ, ಲೆಕ್ಚರರ್. ಸೊ ದ ಲೆಕ್ಚರರ್ ಸೆಡ್ ಐ ಶಾಲ್ ಡೂ ಮೈ ವರ್ಕ್. ನೀವೇನು ಮಾಡಬೇಕು? ದ ಲೆಕ್ಚರರ್ ಸೆಡ್ ದಟ್ ಐ ಶಾಲ್ ಇರೋದೇನಾಯಿತು? ಹಿ ಶುಡ್. ಇನ್ನೇನು ಚೇಂಜ್ ಮಾಡಿಬಿಡಿ, ಡೂ ಮೈ ವರ್ಕ್ ಇರೋದು ಡೂ ಹಿಸ್ ವರ್ಕ್ ಆಗುತ್ತೆ. ಸೊ ಮೈ ಚೇಂಜಸ್ ಟು ಹಿಸ್. ಗೊತ್ತಾಯ್ತಾ? ಅದೇ ಥರ ನಾನು ನಿಮಗೆ ಹೇಳಿದರೆ ಯು ಶಾಲ್, ನಿಮಗೆ ಹೇಳ್ತೀನಿ ಯು ಶಾಲ್ ಪ್ರಾಕ್ಟೀಸ್ ಡೈಲಿ. ನೀವು ಯಾರು? ಸ್ಟೂಡೆಂಟ್ಸ್. ಗೊತ್ತಾಯ್ತಾ? ದ ಟೀಚರ್ ಟೋಲ್ಡ್ ದಿ ಸ್ಟೂಡೆಂಟ್ಸ್ ದಟ್ ದೇ ಶುಡ್ ಪ್ರಾಕ್ಟೀಸ್ ಡೈಲಿ. ಸೊ ಮಾಡಲ್ ಆಕ್ಸಿಲರಿ ಆದಮೇಲೆ ನಿಮಗೆ ಕ್ರಿಯಾಪದನ ನೀವು ಏನು ಟಚ್ ಮಾಡಬೇಡಿ, ಹೇಗಿದೆಯೋ ಕ್ರಿಯಾಪದ ಹಾಗೆ ಬರಲಿ. ವಿಲ್ ಕಮ್ ಇರೋದು ಡೈರೆಕ್ಟ್ ಸ್ಪೀಚ್ನಲ್ಲಿ, ರಿಪೋರ್ಟೆಡ್ ಸ್ಪೀಚ್ನಲ್ಲಿ ವುಡ್ ಕೇಮ್ ಆಗಲ್ಲ, ವುಡ್ ಕಮ್ ಆಗುತ್ತೆ. ಶಾಲ್ ಗೋ, ಶಾಲ್ ಗೋ. ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಶುಡ್ ಗೋ, ಶುಡ್ ವೆಂಟ್ ಬರಲ್ಲ. ಮೇ ಕಮ್, ಮೇ ರೈಟ್, ಮೇ ಗಿವ್, ಮೇ ಪಾಸ್, ಮೇ ಸ್ಕೋರ್, ಮೈಟ್ ಸ್ಕೋರ್, ಮೈಟ್ ಪಾಸ್, ಮೈಟ್ ಗಿವ್. ಗೊತ್ತಾಯ್ತಾ? ಗೇವ್ ಮಾಡಬಾರ್ದು. ಆಫ್ಟರ್ ದಿ ಮಾಡಲ್ ಆಕ್ಸಿಲರಿ, ಪ್ಲೀಸ್ ರಿಮೆಂಬರ್, ಆಫ್ಟರ್ ದಿ ಮಾಡಲ್ ಆಕ್ಸಿಲರಿ ಡೋಂಟ್ ಚೇಂಜ್ ದಿ ವರ್ಬ್. ಅದೇನು V1 ಫಾರ್ಮಲ್ಲಿದೆ ಇನ್ಫಿನಿಟಿವ್ ಫಾರ್ಮ್, ಆ ಇನ್ಫಿನಿಟಿವ್ ಫಾರ್ಮಲ್ಲೇ ಇರಲಿ. ಅದನ್ನು ನೀವು ಬದಲಾಯಿಸಕ್ಕೆ ಹೋಗಬೇಡಿ. ಡೋಂಟ್ ಚೇಂಜ್ ಇಟ್. ಬದಲಾಯಿಸಿಬಿಟ್ರೆ ಏನಾಗುತ್ತೆ? ಎರರ್ ಆಗುತ್ತೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ನಮಗೆ. ಚೇಂಜ್ ಇನ್ ಮಾಡಲ್ ಆಕ್ಸಿಲರೀಸ್ ಇದನ್ನು ಬರ್ಕೊಳ್ಳಿ. ಓಕೆ. ಅದೇ ಥರ ಹ್ಯಾವ್ ಟು ಕಂಪಲ್ಷನ್, ಅದು ಹ್ಯಾಡ್ ಟು ಆಗುತ್ತೆ. ಹ್ಯಾಸ್ ಟು ಕಂಪಲ್ಷನ್, ಅದು ಹ್ಯಾಡ್ ಟು ಆಗುತ್ತೆ. ಓಕೆ, ರೈಟ್ ಡೌನ್. ದೆನ್ ದ ಮಿನಿಟ್ ಯು ಫಿನಿಶ್ ರೈಟಿಂಗ್ ಡೌನ್, ಐ ವಿಲ್ ಬಿ ಗೋಯಿಂಗ್ ಟು ಇಂಟರೋಗೇಟಿವ್ ಪ್ರೊನೌನ್ಸ್. ಸೊ ನಮಗೆ ಇಂಟರೋಗೇಟಿವ್ ಸೆಂಟೆನ್ಸಸ್ನ ಡೈರೆಕ್ಟ್ ಟು ರಿಪೋರ್ಟೆಡ್ ಸ್ಪೀಚ್ ಬದಲಾಯಿಸಬೇಕಂದ್ರೆ ವಿ ಶುಡ್ ನೋ ದಿ ಅಪ್ಲಿಕೇಶನ್ಸ್ ಆಫ್ ಇಂಟರೋಗೇಟಿವ್ ಪ್ರೊನೌನ್ಸ್. ಓಕೆ, ರೈಟ್ ಡೌನ್. ಪ್ರಶ್ನಾರ್ಥಕ ಸರ್ವನಾಮಗಳು. ಇಂಟರೋಗೇಟಿವ್ ಪ್ರೊನೌನ್ಸ್ ಅಂದರೆ ಪ್ರಶ್ನಾರ್ಥಕ ಸರ್ವನಾಮಗಳು. ವೈ ಅಂತ ಕೇಳಿದಾಗ ನಾವೇನು ಕೇಳ್ತಾ ಇದ್ದೀವಿ? ಕಾರಣ, ರೀಸನ್. ವೇರ್ ಅಂತ ನೀವು ಕೇಳಿದಾಗ ಏನು ಕೇಳ್ತಾ ಇದ್ದೀರಾ? ಸ್ಥಳ, ಪ್ಲೇಸ್. ವೇರ್ ಈಸ್ ಯುವರ್ ಹೌಸ್? ವೇರ್ ಈಸ್ ಯುವರ್ ಹೌಸ್ ಅಂದರೆ ವೇರ್ ವಾಸ್ ಮೈ ಹೌಸ್ ಅಲ್ಲ. ಸೊ ಹಿ ವಾಂಟೆಡ್ ಟು ನೋ ದ ಲೊಕೇಶನ್ ಆಫ್ ಮೈ ಹೌಸ್. ಗೊತ್ತಾಯ್ತಾ? ವೆನ್ ಆರ್ ಯು ಕಮಿಂಗ್ ಟುಮಾರೋ? The teacher enquired me about my time the next day. ಗೊತ್ತಾಯ್ತಾ? The teacher
ಎನ್ಕ್ವೈರ್ಡ್, ವೆನ್ ಐ ವಾಸ್, ಆ ಥರ ಎಲ್ಲ ಬರಲ್ಲ, ರಾಂಗ್ ಆಗುತ್ತೆ. ಓಕೆ, ಸೊ ಯು ಹ್ಯಾವ್ ಟು ಯೂಸ್, ಇಲ್ಲಿ WH ವರ್ಡ್ಸ್ ಇರುತ್ತೆ ನಿಮಗೆ ಪ್ರಶ್ನೆಗಳಲ್ಲಿ, ಆದರೆ ಅದಕ್ಕೆ ಈಕ್ವಲೆಂಟ್ ರಿಪೋರ್ಟಿಂಗ್ ವರ್ಬ್ನ ನೀವು ಕೇಳಬೇಕಾಗುತ್ತೆ. ಯು ಹ್ಯಾವ್ ಟು ಮೆನ್ಷನ್ ದಿ ಈಕ್ವಲೆಂಟ್ ರಿಪೋರ್ಟಿಂಗ್ ವರ್ಬ್. ಹೂ ಅಂತ ಕೇಳಿದಾಗ ದ ಪರ್ಸನ್, ವಾಟ್ ಅಂತ ಹೇಳಿದಾಗ ಎನ್ಕ್ವೈರಿ ಅಥವಾ ಕ್ವೆಶ್ಚನ್. ರೈಟ್ ಡೌನ್. Which, selection, choice, how, method, how, method, how many, quantity, how many, quantity, how much, cost, okay. So friends, you have to revise all these things. So today what we have done, we have dealt with the three types of sentences, mainly how to change assertive sentence from direct to indirect, negative sentence direct to indirect, imperative sentence direct to indirect, interrogative sentence direct to indirect. This is one thing we have learnt with examples today. Second, we have also seen how to use imperative sentences according to the expression. When it is a command, when it is an order, when it is a request, when it is a suggestion, when it is a proposal, you will have to change it according to the reporting verb changes according to the expression. Then you also have seen when you have interrogative sentences, when you have interrogative sentences with auxiliary verb in the beginning, we call it as sentence of confirmation. Then you have to use whether or if. Okay, so when you have interrogative sentence, you have to use whether or if. Last, you should know how to change the WH words, what the WH words mean. When you are using where, it means they are inquiring your place. Okay, when the inquiry is about the time. Which, to know about your choice or selection. Which do you like? If I say which do you like, the shopkeeper, the salesman inquired my choice. The shopkeeper, the salesman wanted to know about my choice, wanted to know about my selection. How do you go home? The teacher wanted to know the method. The teacher wanted to know how I had to go home. In the same way, when you use how many, question, quantity, how many students are there? How many students are there in the class? The teacher wanted to know the total quantity of students. How much is this camera? The teacher wanted to know the cost of the camera. So this way we will have to change the WH words according to their usage. Right. So friends, with this I am closing today's class here, and in the next class I want all of you to revise whatever I have taught you and just try to recollect it and recap it. So in the next class I will be going with examples directly from your textbook. So it is good if you all have your textbooks, especially if you do not have the textbook, get the drama one act play Sunny Morning xeroxed. So we will have to learn how to convert the dialogue of Sunny Morning
from direct speech to reported speech. Okay. So with this I am closing here. Goodbye.